ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇತಿ ಸಂಕಲ್ಪ್ಯ ನಿಮ್ಮ ಮನೆ ಪೂಜೆ ಸಾಮಗ್ರಿಗಳು ಕೊಡಿ. ಸಾನ ಕೊಡವ. ಹಾ ಇದೇನು ಪುಟ್ಟಕ್ಕ, ಪೂಜೆಗೆ ಜೋಡಿ ಕೈ ಇರಬೇಕಲ್ವಾ? ಒಂಟಿ ಇದೆ. ನಂತವಾಯ್ತಾ ಸಾನ ತಗೊಳ್ಳಿ, ಇದು ಅಲ್ಲಿ ಚೀಲದಾಗೆ ಉಳ್ಕೊಂಬಿಡಿ. ಅವೇ ಆತಾಗೆ ಎಲ್ಲೂ ಜಾಗ ಇರಲಿಲ್ಲ, ಅದಕ್ಕೆ ಇಲ್ಲೇ ನಿಂತ್ಕೊಂಡೆ. ಅವೇ ದೇವಸ್ಥಾನಕ್ಕೆ ಬಂದು ಯಾರ್ಯಾರು ನೋಡ್ಬೋದು, ದೇವ್ರು ನೋಡು. ಸ್ವಾಮಿ, ಜೀವನದಾಗ ಯೋನೇ ಆದರೂ ಅದಕ್ಕೊಂದು ಕಾರಣ ಇದ್ದೇ ಇರ್ತದೆ ಅಂತಾರೆ. ನನ್ನ ಬದುಕನ್ನೇ ನಿನ್ನ ಮೊದಲನಾಗ ಹಾಕಿವ್ನಿ. ನಿನ್ನ ದಯೆ ನನ್ನ ಮಕ್ಕಳ ಮ್ಯಾಗ ಸದಾ ಇರ್ಲಪ್ಪ. ಸ್ವಾಮಿ, ನಿನ್ನ ಸನ್ನಿಧಾನದಾಗೆ ನಾನು ಮತ್ತೆ ಪುತ್ತಮ್ಮಿ ಕೊರಳಿಗೆ ತಾಳಿ ಕಟ್ಟಂಗೆ ಮಾಡಪ್ಪ. ಭಗವಂತ, ಅವಳ ಜೀವ ಕಾಪಾಡಿದ್ಯಾ, ಹಾಗೆ ಅವಳಿಗೊಂದು ಒಳ್ಳೆ ಗಂಡನ ಕೊಟ್ಟು ಅವಳ ಬದುಕನ್ನು ಕಾಪಾಡಪ್ಪ. ದೇವ್ರೆ, ನಾನು ನಿನ್ನ ಹತ್ರ ಜಾಸ್ತಿ ಬೇಡಲ್ಲ. ನಾನು ಬದುಕಿರೋವರೆಗೂ ನಮ್ಮ ಅಪ್ಪನ ಚೆನ್ನಾಗಿಡಪ್ಪ. ಸ್ವಾಮಿ, ನಮ್ಮವ್ವ ನಮ್ಮ ಮೇಲೆ ಏನೇನು ಕನ್ಸಿಟ್ಕೊಂಡಿದ್ದಾಳೋ ಅದೆಲ್ಲ ನನ್ಸ್ ಮಾಡೋ ಶಕ್ತಿ ಕೊಡಪ್ಪ. ಅಪ್ಪ ಭಗವಂತ, ಈ ಕಿತನಾದ್ರೂ ನಾನು ಯಾವುದೂ ಬಾಕಿ ಉಳಿಸ್ಕೊಳ್ದೆ ಎಲ್ಲ ಒಂದೇ ಕಿತ ಪಾಸ್ ಮಾಡಂಗೆ ಮಾಡಪ್ಪ. ದೇವ್ರ, ಇವತ್ತು ನಿನ್ನ ಕಲ್ಯಾಣೋತ್ಸವ, ಇನ್ನೊಂದು ವರ್ಷದಾಗ ನಂದು ಸಾನದು ಕಲ್ಯಾಣೋತ್ಸವ ನಡೆಯಂಗೆ ಮಾಡಪ್ಪ. ದುಡಿಯೋ ಛಲ ಕೊಟ್ಟಿದ್ಯಾ, ಧೈರ್ಯವಾಗಿ ಹೆಜ್ಜೆ ಇಡೋ ಬಲಾನೂ ಕೊಟ್ಟಿದ್ಯಾ. ನನ್ಗೆ ಸಾಕು ತಂದೆ. ಈ ಸಲ ಕಲ್ಯಾಣೋತ್ಸವ ವಿಶೇಷವಾಗಿ ಕಳೆಗಟ್ತಾ ಐತೆ. ಮೆರವಣಿಗೆ ನೋಡೋಕ್ಕೆ 2 ಕಣ್ಣು ಸಾಲದು ಅಂತ ಅನಿಸ್ತೈತೆ. ಈ ವೈಭಾಗ ಏನು ಸ್ವಲ್ಪ ಹೊತ್ತಿಗೆ ಹತ್ರಷ್ಟು ಹೆಚ್ಚಿಬಿಡುತ್ತೆ. ನಾ ಈ ಕೈ ಪೀಸ್ ಅವನಿಗೆ ಈಗಲೇ ಹೋಗಿ ಕೊಚ್ಬಿಡ್ಲ ಅನ್ನಿಸ್ತಿದೆ. ಏಯ್, ಸುಮ್ಮನೆ ಕೂತ್ಕೊಳ್ಳೋ. ಇನ್ಯಾವಾಗ್ಲಣ್ಣ ನಾವು ಕೆಲಸ ಮುಗಿಸೋದು? ಇನ್ನೇನು ದೇವ್ರ ಉತ್ಸವದ ಪಲ್ಲಕ್ಕಿ ಹೊರಡುತ್ತೆ, ಆಗಲ್ಲಿ ನೋಡ್ಕೊಳ್ಳೋಣ. ಸರಿ ಅಣ್ಣ. ತೇಜಸ್ವಿನಿ, ಬನ್ನಿ ಇಲ್ಲಿ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಹಾಡ್ ಹುಡುಗಿ ಚೆಕಪ್ ಯಾಕೆ ಇನ್ನೂ ಬಂದಿಲ್ಲ? ಆ ಹುಡುಗಿ ಒಂದು ವಾರದ ಹಿಂದೆನೇ ಬರ್ಬೇಕಾಗಿತ್ತು ಮೇಡಮ್, ಇನ್ನೂ ಬಂದಿಲ್ಲ. ನೋಡಿ, ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಸ್ವಾಮಿ ಅವರ ಕಲ್ಯಾಣೋತ್ಸವ ಪ್ರಾರಂಭ ಆಗ್ತಾ ಇದೆ. ಇನ್ನೇನು ಮಾಂಗಲ್ಯ ಧಾರಣೆ ಆಗಿ ಸ್ವಾಮಿ ಉತ್ಸವ ಕೊರಡುತ್ತೆ. ಎಲ್ಲರೂ ಅಕ್ಷತೆ ತಗೊಳ್ಳಿ. ಸುಮಾ, ಹಲೋ ಹಲೋ, ನಾನು ಡಾಕ್ಟರ್ ಕೀರ್ತಿ ಮಾತಾಡ್ತಾ ಇರೋದು ಹಾಸ್ಪಿಟಲಿಂದ. 1 ನಿಮಿಷ ಇರಿ ಅಪ್ಪ, ಹಾಸ್ಪಿಟಲಿಂದ ಕಾಲ್. ಹಲೋ ಹಲೋ, ನಿಮ್ಮ ಮಗಳನ್ನ ರೆಗ್ಯುಲರ್ ಚೆಕಪ್ಗೆ ಕರ್ಕೊಂಬರ್ಬೇಕಾಗಿತ್ತು. ಯಾಕೆ ಕರ್ಕೊಂಬಂದಿಲ್ಲ? ಕ್ಷಮಿಸಿ ಮೇಡಮ್, ಅದು ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಮರ್ತ್ಬಿಟ್ಟೆ.
ಹಾಗೆಲ್ಲ ರೆಗ್ಯುಲರ್ ಚೆಕಪ್ನ ಮಾಡಿಸೋದನ್ನ ಮರಿಬಾರ್ದು ರೀ. ಇವತ್ತೇ ನಿಮ್ಮ ಮಗಳನ್ನ ಕರ್ಕೊಂಬನ್ನಿ. ಅಯ್ಯೋ ಇವತ್ತಾ? ಇವತ್ತಾಗಲ್ವಲ್ಲ ಮೇಡಮ್? ಅದು ನಮ್ಮ ಊರಿನಲ್ಲಿ ಕಲ್ಯಾಣೋತ್ಸವ ಇದೆ, ಅದಕ್ಕೆ. ಕಲ್ಯಾಣೋತ್ಸವ ದಿನ ಅಂದರೆ ಹೇಗೆ? ರೆಗ್ಯುಲರ್ ಚೆಕಪ್ ಮಾಡಲಿಲ್ಲ ಅಂದರೆ ನಿಮ್ಮ ಮಗಳಿಗೆ ಕಷ್ಟ. ಇಲ್ಲ ಮೇಡಮ್, ನಾಳೆ ಖಂಡಿತ ನನ್ನ ಮಗಳನ್ನ ಕರ್ಕೊಂಬಂದ್ಬಿಡ್ತೀನಿ. ಸರಿ ಆಯಿತು, ನಾಳೆ ಮಿಸ್ ಮಾಡಬೇಡಿ. ಸರಿ. ಹೇಳಿ ವಿನಯ್. ಮೇಡಮ್, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿರೋ ಹುಡುಗಿ ಕಲ್ಯಾಣೋತ್ಸವದಲ್ಲಿದ್ದಾಳಂತೆ ಮೇಡಮ್. ಏನು ಕಲ್ಯಾಣೋತ್ಸವದಲ್ಲಿದ್ದಾಳಂತ? ಸರಿ ಆಯಿತು, ನಾನು ಹೋಗಿ ನೋಡ್ತೀನಿ. ಥ್ಯಾಂಕ್ ಯು. ಸರಿ ಮೇಡಮ್. ಗಟ್ಟಿ ಮೇಳ. ಈ ವರ್ಷದ ಮೊದಲನೇ ಪೂಜೆ ಪುಟ್ಟಕ್ಕವ್ರದ್ದಾಗಿರೋದ್ರಿಂದ ನೀವಿಬ್ರು ದಂಪತಿಗಳು ಬಂದು ದೇವ್ರಿಗೆ ಆರತಿ ಮಾಡಿ. ಸುಮ್ಮ ಪೂಜೆ ಮಾಡ್ತೀಯಾ ಇಲ್ಲ ತೆಪ್ಪಗೆ ನಿಂತ್ಕೊಂತೀಯ? ಒಳ್ಳೆ ಬಿಡು, ನಿಮ್ಮ ಜೊತೆ ಆರತಿ ಮಾಡೋ ಭಾಗ್ಯ ಏನಾದ್ರು ಸಿಗ್ತಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.